कक्षा के 6वां पाठ बसंत की सच्चाई पाठ पढ़ाने जा रही हूँ। उससे पहले आप सभी को एक छोटा सा कहानी बताकर हम पाठ शुरू करेंगे। ನೋಡಿ ಮಕ್ಕಳೇ, ಇಲ್ಲಿ ಬಸಂತಿ ಸಚ್ಚಾಯಿ, ಬಸಂತ್ ಅನ್ನೋ ಹುಡುಗ ಬರ್ತಾನೆ. ಆ ಬಸಂತ್ ಹಾಗೂ ಅವರ सहोदर प्रताप, उसका भाई का नाम प्रताप. पहले मैं पात्र का परिचय देना चाहती हूँ. पात्र का परिचय ಹೇಳಲಿಕ್ಕೆ ಇಷ್ಟಪಡ್ತೀನಿ. पात्र परिचय एक नाटक में आने वाली ಲಘು ನಾಟಕ भी कह सकते हैं. ತುಂಬಾ ಚಿಕ್ಕದಾದ ಒಂದು ಕನ್ನಡದಲ್ಲಿ ನಂತರ ನೀವು ಕಿರು ನಾಟಕ ಅಂತ ಕರೀತೀರಲ್ವಾ, ಆ ರೀತಿಯಲ್ಲಿ बसंत और उसका भाई प्रताप ಈ ಒಂದು ಲಘು ನಾಟಕದ ಒಂದು ಪ್ರಮುಖ ಪಾತ್ರಧಾರಿ ಅಂತ ಹೇಳಿದ್ರೆ ಬಸಂತ್. ಮತ್ತೊಬ್ಬ ಪ್ರಮುಖ ಪಾತ್ರಧಾರಿಗಳು ಪಂಡಿತ್ ರಾಜ್ ಕಿಶೋರ್. यारू पंडित राज किशोर, पंडित राज किशोर जी. और वैसे ही इसके भाई बसंत, बसंत का भाई छोटे भाई प्रताप और बीकू आहिर. और वैसे कई लोग यहाँ आते देख सकते हैं. इससे पहले मैं आपको छोटा सा कहानी सुनाना चाहती हूँ. देखिए ನೋಡಿ ಮಕ್ಕಳೇ, ಏನಪ್ಪಾ ಅಂತ ಹೇಳಿದ್ರೆ ಜೀವನದಲ್ಲಿ ನಾವೆಲ್ಲ ಸಾಕಷ್ಟು ಪ್ರಿನ್ಸಿಪಲ್ಸ್ ಅಂದರೆ ಕೆಲವಾರು ತತ್ವಗಳನ್ನಿಟ್ಟು ಬದುಕಬೇಕು. ಅದರ ಹೊರತಾಗಿ ಶೂನ್ಯ ಆಗುತ್ತೆ. ಅಂತಹ ಗುಣಗಳಲ್ಲಿ ಸತ್ಯ ಅನ್ನೋದು ಸಹ ಒಂದು ಅಲ್ವಾ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ एक बालक होता है, उसका नाम किशोर. यह सच्ची घटना है. ಕಿಶೋರ್ ಅಂತ ಒಬ್ಬ ಹುಡುಗ, ಅವನು ನಿಜವಾಗಿ ನಡೆದಿರ್ತಕ್ಕಂಥ ಘಟನೆಯನ್ನು ನಾನು ನಿಮಗೆ ಹೇಳ್ತೀನಿ. ಕೋಟಾ ಸಿಕ್ಕ, ಕೋಟಾ ಸಿಕ್ಕ ಅಂತ ಹೇಳಿದ್ರೆ ನಕಲಿ ನಾಣ್ಯ. ಕೋಟಾ ಅಂದರೆ ನಕಲಿ, ಫೇಕ್ ಕಾಯಿನ್ ಅಂತ ಕರಿತೀವಿ. ತುಂಬ ಅದ್ಭುತವಾಗಿರ್ತಕ್ಕಂತಹ ಒಂದು, ನನ್ನ ಬಾಲ್ಯದಲ್ಲಿ ಎಲ್ಲೋ ಕೇಳಿದಂಥ ಒಂದು ವಿಚಾರ ಇದು. ನಾನು ಸಹ ನಿಮಗೆ ವಿದ್ಯಾರ್ಥಿ ಇದ್ದಂಥ ಸಂದರ್ಭದಲ್ಲಿ, 10ನೇ ತರಗತಿ ವಿದ್ಯಾರ್ಥಿ ಆದಂಥ ಸಂದರ್ಭದಲ್ಲಿ, एक किशोर हमेशा अपने माँ बाप से बहुत झूठ बोलता रहता है. इसी तरह कई वर्ष बीतने पर भी, किसी कहने पर भी बड़े बुजुर्ग उन्हें बुलाते और शाला में शिक्षक शिक्षिका या अध्यापिका बहुत उन्हें समझाते. कितने समझाने पर भी वह क्या की अपनी प्राथमिक शिक्षा पूर्ण की. वह कुछ भी सुधारे नहीं. ऐसे ही झूठ बोलते 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 हरगिज वह कुछ भी बदला नहीं. झूठ बोलते हुए, घप्पे मारते हुए, वैसे ही वह कक्षा के लिए अच्छी तरह वह स्कूल भी नहीं आता था और कक्षा में बैठते ही नहीं था. इसी तरह प्राथमिक शिक्षा पूरा होता है किशोर का. लेकिन आगे की शिक्षा के लिए कहाँ आना पड़ा? प्रौढ़शाला. प्रौढ़शाला में भी ऐसे एक साल, दूसरे साल, ऐसे 9वीं कक्षा पूरा करता रहता है. एक बार अंतिम परीक्षा में, अंतिम परीक्षा पूर्व सिद्धता परीक्षा वाला मारते, ऐसे अंतिम परीक्षा में या पूर्व सिद्धता परीक्षा में उन्होंने क्या किया? रिपोर्ट कार्ड, रिपोर्ट कार्ड अन्न ಕೊಟ್ಟಿರ್ತಾರೆ. ರಿಪೋರ್ಟ್ ಕಾರ್ಡ್ ಅಂತ ಗೊತ್ತಲ್ಲ, ಪ್ರಗತಿ ಪತ್ರ ಅಂತ ಕರೀತೀವಿ ಅಲ್ವಾ, प्रोग्रेस कार्ड. उन्होंने क्या की, घर में आकर अपने माँ बाप से वह कहे बिना उन्होंने क्या की, उनके पिताजी का हस्ताक्षर करके सौंपा दिया अपने कक्षा अध्यापिका से. आ किशोर ಏನು ಮಾಡ್ತಾನೆ, ತಗೊಂಡೋದ ಸುಮ್ಮನೆ ಕೊಟ್ಟ. ಏನಪ್ಪ ಅಂತ ಹೇಳಿದರೆ, ಕಿಶೋರ್ ಅವ್ರನ್ನ ಹುಡುಗ ಇರ್ತಾನೆ, ಸುಮ್ಮನೆ ಚೇಷ್ಟೆ ಮಾಡ್ತಾ, ಕಾಲಹರಣ ಮಾಡ್ತಾ, ಗಲಾಟೆ ಮಾಡ್ತಾ, ಬಹಳ ಸುಳ್ಳು, ಹೆಜ್ಜೆ ಹೆಜ್ಜೆ, ಪಲ್ ಪಲ್ ಬಿ, ಪಲ್ ಅಂದರೆ ಕ್ಷಣ, ಪ್ರತಿ ಕ್ಷಣವೂ ಸಹ ಏನು ಮಾಡ್ತಾ ಬಂದ, ಸುಳ್ಳು ಹೇಳ್ತಾ ಚೇಷ್ಟೆ ಮಾಡಿಕೊಂಡು ತನ್ನ ಇಡೀ ಸಮಯವನ್ನು ಕಳೆದಿದ್ದ. ಹಾಗೆ ಏನಾಯಿತು, ಎಲ್ಲ ಮನೆ ಮಂದಿ, ಬಡೆ ಬುಜುರ್ಗು, ಗುರು
ಅಥವಾ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ವ, ಅವರೆಲ್ಲರೂ ಸಹ ಹೇಳ್ತಾರೆ ಅವನಿಗೆ, ಒಳ್ಳೆಯದಲ್ಲ ಕಣಪ್ಪ ನೀನು ಈ ರೀತಿ ಸುಳ್ಳನ್ನು ಹೇಳಬೇಡ, ಒಳ್ಳೆಯದಲ್ಲ ಅಂದರೂ ಸಹ ಆ ರೀತಿಯಲ್ಲೇ ಸುಳ್ಳು ಹೇಳ್ತಾ ಓದದೆ ಬರೆಯದೆ ಸಭ್ಯತೆಯಿಂದ ನಡ್ಕೊಳ್ಳದೆ ಪೇರೆಂಟ್ಸ್ಗೂ ನೋವು ಕೊಟ್ಕೊಳ್ತಾ ಏನು ಮಾಡ್ತಾನೆ, ತನ್ನ ಇಡೀ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ. ಮುಂದೆ ಪ್ರೌಢ ಶಿಕ್ಷಣಕ್ಕೆ ಬರ್ತಾನೆ. ಪ್ರೌಢಶಾಲೆಗೆ ಬಂದಂಥ ಒಂದು ಸಂದರ್ಭದಲ್ಲಿ ಏನಾಗ್ತದೆ, 8वीं कक्षा पास हुआ, 9वीं कक्षा ऐसे परीक्षा आने वाला था. ಇನ್ನೇನು ಪರೀಕ್ಷೆ ಬರಬೇಕಿತ್ತು ಅಂಥ ಸಂದರ್ಭದಲ್ಲಿ ಒಂದು ಹೇಗೆ ನಾವು ಮಾಡ್ತೀವಲ್ವಾ ಆ ರೀತಿಯಲ್ಲಿ ಒಂದು ಪೂರ್ವ ಸಿದ್ಧತೆ ಪರೀಕ್ಷೆಯನ್ನು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅಲ್ಲಿ ಒಂದು ಪ್ರೋಗ್ರೆಸ್ ಕಾರ್ಡ್, ಮೊದಲೆಲ್ಲ ಆ ಪದ್ಧತಿ ಇತ್ತು ಆ್ಯಕ್ಚುಲಿ अल्वा. प्रति मासिक परीक्षा होते थे और घटक परीक्षा, और हमें क्या होगा, एक पूर्व सिद्धता परीक्षा, अंतिम परीक्षा. ಆ ಪೂರ್ವ ಸಿದ್ಧತೆ ಪರೀಕ್ಷೆಯದು ಪ್ರೋಗ್ರೆಸ್ ಕಾರ್ಡು ಟೆಸ್ಟಿನವು ಎಲ್ಲವನ್ನೂ ಕೊಟ್ಟರು ಸಹ ಒಂದು ದಿನ ಏನು ಮಾಡಿರಲ್ಲವ, ಮನೆ ತೊಗೊಂಡೋಗಿ ತೋರಿಸಿ ಸೈನ್ ಹಾಕ್ಕೊಂಡು ಬಂದಿರಲ್ಲ. ಅವನಿಗೆ ಅಭ್ಯಾಸ ಆಗಿಬಿಡುತ್ತಾಗಲಿ ಅಲ್ವಾ. ಹೊಸದಲ್ಲ, ಏನೇ ವಿಧಿ ಮಾಡಿದ್ರು ಸಹ ಏನು ಮಾಡ್ತಾನೆ ಅವನು, ಆ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು ಸಹ ತನ್ನ ತಂದೆಯವರ ನಕಲಿ ಸಹಿಯನ್ನು ಮಾಡಿಕೊಟ್ಟು ಅವನಿಗೆ ಸಬ್ಮಿಟ್ ಮಾಡಿಬಿಟ್ಟ. ಆಯಿತಾ, ಅದು ಯಾವ ರೀತಿ ಬೆಳೀತಾ ಬಂತು, ಯಾವ ಹಂತಕ್ಕೆ ಹೋಯ್ತು ನೋಡಿ. ಈ ರೀತಿಯೇ ಆಗ್ತದೆ. ಒಂದು ದಿನ इनके पिताजी को किसी ने वह अध्यापक या अध्यापिका मिलते, उनके बच्चे की हरकतों के बारे में और उनके नाराज़ ಅಂದರೆ ಬೇಜಾರು, ತುಂಬ ಬೇಜಾರಿಂದ उनके हरकतों के बारे में बताते. ಅವ್ರ ತಂದೆ ಸಿಗ್ತಾರೆ. ಸಿಕ್ಕಂಥ ಒಂದು ಸಂದರ್ಭದಲ್ಲಿ ತುಂಬ ಬೇಜಾರಾಗ್ಬಿಟ್ಟು ಈ ರೀತಿ ಮಾಡ್ತಾನೆ ಕಿಶೋರ್ ಅಂತ ಹೇಳಿದಾಗ ಅವ್ರ ತಂದೆ ಏನು ಮಾಡ್ತಾರೆ, ಹೋಗಿ ನಿಮ್ಮ ಪೇರೆಂಟ್ಸ್ ಅಲ್ಲ ಅದು ಏನು ಮಾಡಿದ್ರು, ನಾವೇನಾದರೂ ಯಾರಾದರೂ ಸಿಕ್ಕಾಗ ಹೇಳಿದಾಗ ಮನೆಗೆ ಹೋದ ತಕ್ಷಣ ಚಾರ್ಜ್ ಮಾಡ್ತಾರೆ ನಮಗೆ ಅಲ್ವಾ, ಅದು ವರ್ಲ್ಡ್. ಬಟ್ ಆ ರೀತಿ ಮಾಡಲಿಲ್ಲ. ಅವ್ರ ತಂದೆ ಸ್ವಲ್ಪ ಬುದ್ಧಿವಂತರಾಗಿರ್ತಾರೆ, ವಿವೇಚನೆ ಉಳ್ಳವರು. ಏನು ಮಾಡ್ತಾರೆ, ಹೀಗೆ 3-4 ದಿನಗಳು ಕಳೀತದೆ ಆ ಘಟನೆ ಆದ ನಂತರದಲ್ಲಿ. ಸರಿ ಓಕೆ, ಒಂದು ದಿನ ಅವ್ರ ತಾಯಿ ಸಬ್ಜಿ लेने के लिए ಖರೀದಿ कर लाने के लिए कहता है. ಹೀಗೆ ಬೆಳಗ್ಗೆ ಅಚಾನಕ್ ಯಾವುದೋ ಒಂದು ತರಕಾರಿ ಏನು ಬೇಕಾಗಿರ್ತದೆ ವಸ್ತು ಅಂತ ಸಂದರ್ಭದಲ್ಲಿ ಹೋಗ್ಬಿಟ್ಟು ತೊಗೊಂಡು ಬಾ ಅಂತ ಹೇಳ್ತಾರೆ. तब उन्होंने क्या किया, अपने पिताजी के पास आकर उसे खरीदने के लिए, चीज़ें खरीदने के लिए क्या मांगा, पैसा, ಹಣ ಕೇಳಿದ. ಅಮ್ಮ ಈ ಥರ ತರಕಾರಿ ತರಲಿಕ್ಕೆ ಹೇಳಿದರೆ ಅಥವಾ ಇಂಥ ದಿನಸಿಯನ್ನು ತರಲಿಕ್ಕೆ ಹೇಳಿದರೆ ದುಡ್ಡು ಕೊಡಿ ಅಂತ ಅವ್ರ ತಂದೆನ ಕೇಳ್ತಾನೆ. ಅವ್ರ ತಂದೆ ಒಳ್ಳೆಯ ಸಮಯ ಇದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಕೋಟಾ ಸಿಕ್ಕಾದು. ಅವಾಗೆಲ್ಲ ಒಂದು ಕಾಯಿನ್ ತುಂಬ ಬೆಲೆ ಇತ್ತು, 5 ರೂಪಾಯಿ ಕಾಯಿನು ಅಥವಾ 50 ಪೈಸೆ, ಅಟ್ಟಾಣಿ ಅಲ್ವಾ, ತುಂಬ ಬೆಲೆ ಇತ್ತು. ನಾನು ನಿಮಗೆ ಕಾಶ್ಮೀರಿ ಸೇಬ್ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸವಿವಾರ ಹೇಳಿದ್ದೀನಿ, ತುಂಬ ವ್ಯಾಲ್ಯೂಬಲ್ ಅದು. ಅವಾಗ ಏನು ಮಾಡ್ತಾರೆ, एक कोटा सिक्का 50 पैसेಗೆ एक कोटा सिक्का, ಒಂದು 50 ಪೈಸೆನ ಒಂದು ನಕಲಿ ನಾಣ್ಯವನ್ನು ಇಡ್ತಾರೆ ಅವನ ಕೈಯಲ್ಲಿ. ಅವನಿಗೆ ಗೊತ್ತಿರಲ್ಲ ಅದು ಆ್ಯಕ್ಚುಲಿ. कई दुकान चला गया और सब्जियों के पास, सब्जी वाला भी उन्होंने कहा नहीं यार नहीं चलेगा. एक गद्दी पर बैठे हुए एक आदमी कहते हैं दुकान पर, ಒಬ್ಬ ಅಂಗಡಿಯ ಕೂತಿರ್ತಾನೆ, ತರಕಾರಿ ತರಕ್ಕೆ ಹೋಗಿದ್ರು. ಅಲ್ಲಿ ಅವನು ಹೇಳ್ದ ಇದು ನಡೆಯಲ್ಲ ಕಣಪ್ಪ ಅಂತ. ಸರಿ, ಅವನಿಗೆ ಯಾವಾಗಲೂ ಅರ್ಥ ಆಗಲಿಲ್ಲ. ನೆಕ್ಸ್ಟ್ ಎಲ್ಲಿಗೆ ಬಂದ, ಒಂದು ಯಾವುದೋ ದಿನಸಿ ತರಕ್ಕೆ ಹೇಳಿದ್ರು. ಚೆನ್ನಾಗಿ ಅಂದರೆ ಏನು, ಕಡಲೆ ಹುರ್ಗಡ್ಲೆ ಗೊತ್ತಲ್ಲಪ್ಪ, ಪುಟಾಣಿ ಅಂತ ಕರೀತಾರೆ, ತರಕೊಂತ ಹೋಗಿರ್ತಾನೆ. ಆಗ 1.25 ಕಿಲೋ 1/4 kg ಏನು ಕೊಡಿ, ಇದು ಕೊಡ್ಬಿಟ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಪುಟಾಣಿ ಕೊಡ್ರಿ ಅಂತ ಕೇಳ್ತಾನೆ. ಅವಮ್ಮ ಎದಕ್ಕೋ ಥರ ಕಳಿಸಿರ್ತಾರೆ. ಆವಾಗ ಅಂಗಡಿಯವಾಗ್ತಾನೆ, ನಾವೆಲ್ಲ ಕಣ್ಮುಚ್ಚಿ ಕೂತಿರ್ತೀವ, ಆಡ್ ಹಾಗೆ दिन दहाड़े ऐसे हरकतें करते हैं अल्लाह, ऐसे हरकतें करने के लिए कितने चालाक है. ನಾವೇನು ಆಡ್ ಹಗಲು ಅಲ್ವಾ, ಅಂದರೆ ಆಡ್ ಹಗಲು ಅಂದರೆ ಇಂಥ ಟೈಮಲ್ಲಿ, ಸಂಜೆ ಟೈಮ್ ಆದರೆ ಏನು ಮಾಡ್ಬೋದು ಹೇಳಿ, ಹರಿದಂಥ ನೋಟೋ ಅಥವಾ ನಕಲಿ ನಾಣ್ಯನೋ ಏನೋ ಕೊಟ್ಟು ಏನು ಮಾಡ್ಬೋದು, ನಾವು ಗೊತ್ತಿದ್ದೋ ಗೊತ್ತಿದ್ದರೆ ತೊಗೊಂಬರ್ಬೋದು. ಬಟ್ ಅವಾಗ ಮೂರು ಆಗ್ತಾರೆ. ಆದರೆ ಆಡ್ ಹಗಲಲ್ಲೇ ಒಂದು ನಕಲಿ ನಾಣ್ಯ ಕೊಟ್ಟು ನನಗೆ ವಸ್ತು ಕೊಡೋದು ಯಾರು ಕೊಡ್ತಾರಪ್ಪ, ಇಲ್ಲ. ಹಾಗಾಗಿ ಏನಂದ್ರೆ ಅವರು दिन दहाड़े ऐसे कर रहे हो तुम कितना चालाक हो, ಗೊತ್ತಿದ್ದು ತಂದಿದ್ದಾನೆ ಅಂತ ಅವ್ರು ಅಂತಾರೆ. ಅವಾಗೂ ಅರ್ಥ ಆಗಲ್ಲ ಅವನಿಗೆ. ಇಲ್ಲಿ ಬಂದ
लेने के लिए तैयार ही नहीं ಅಪ್ಪಾಜಿ ಸುಮಾರು ಅಂಗಡಿಗೆ ಹೋದ್ರೆ ತರಕಾರಿ ತರಕ್ಕೆ ಹೋದ್ರೆ ಅಂಗಡಿಗೆ ಹೋದ್ರು ಸಹ ದಿನಸಿ ಯಾರು ಏನಿಲ್ಲ ಇದನ್ನು ತಗೊಂಡು ಕೊಡ್ಲಿಕ್ಕೆ ತಯಾರೇ ಇಲ್ಲ अवाग ಒಳ್ಳೆ समय अल्वा इसलिए उनके पिताजी ने कहा वे जानते थे वह रोज ऐसे ही करता है और प्रोग्रेस रिपोर्ट के लिए हस्ताक्षर करता है और मार्क्स को भी वह क्या किया था ज़्यादा कम लेने पर वह ज़्यादा लिख कर वह करेक्शन करके हस्ताक्षर किए कड़मे बंदित्तु मार्क्सु आ कड़मे मार्क्स बंदिದ್ದನ್ನ ಏನು ಮಾಡಿದವ ತಿದ್ದುಬಿಟ್ಟು ಜಾಸ್ತಿ ಹಾಕೊಂಡು ಪೇರೆಂಟ್ಸ್ ಸಿಗ್ನೇಚರ್ ಮಾಡಿಕೊಂಡು ತಗೊಂಡೋಗಿದ್ದ ದೋಖಾ ಏನವ ಮೋಸ ಅಲ್ವಾ ಅದು ಪೇರೆಂಟ್ಸಿಗೆ ನಾವು ಮಾಡ್ತಕ್ಕಂಥ ಮೋಸ ಅದ್ರ ಪರಿವೇ ಇಲ್ಲ ಅವನಿಗೆ ಅವ್ರ ತಂದೆ ಸುಮ್ಮನೆ ಇದ್ರು ಯಾವಾಗ ಅವನು ನಕಲಿ ನಾಣ್ಯ ಕೊಡ್ತಾರ ಕರೀತಾರೆ ದೇಖೋ ಕಿಶೋರ್ ಸಂಜೆ ಅವರೇನು ಅಂದ್ಕೊಂಡ್ರು ತಿಳ್ಕೊಂಡಿದ್ದಾನೆ ಅಂತ ಆದ್ರೆ ಅವನಿಗೆ ಗೊತ್ತಾಗಲಿಲ್ಲ ಕ್ಲೀನಾಗಿ ಹೇಳ್ತಾರೆ ನೀನೇ ನೋಡಿದೆ अल्वा तुम्हें अनुभव हुआ है जिस तरह कोटा सिक्के लेने के लिए कोई तैयार नहीं ಯಾರು ನಕಲಿ ನಾಣ್ಯ ತಗೊಂಡು ನಿಮಗೆ ವಾಪಸ್ ಏನು ಕೊಡಲಿಕ್ಕೆ ವಸ್ತುಗಳನ್ನು ಕೊಡಲಿಕ್ಕೆ तैयार अल्वा ऐसे नकली व्यवहार करने वाले से समाज व्यवहार नहीं करना चाहता ಹೇಗೆ ನಕಲಿ ನಾಣ್ಯವನ್ನು ತಗೊಂಡು ವಸ್ತುಗಳನ್ನು ಕೊಡೋಕ್ಕೆ ತಯಾರಿಲ್ಲ ಅಲ್ವಾ ಜನ ಮಾರ್ಕೆಟಲ್ಲಿ ನಡೆಯಲಿಲ್ಲ ಅಂಗಡಿಲೂ ನಡೆಯಲಿಲ್ಲ ಸರಿ ಮತ್ತು ನಕಲಿ ಅಂದ್ರೇನು ಅಂತ ಕೆಟ್ಟ ನಕಲಿ ವರ್ತನೆಗಳುಳ್ಳಂಥ ವ್ಯಕ್ತಿಯ ಜೊತೆ ಸಮಾಜ ಏನು ಮಾಡೋದು ಇಷ್ಟಪಡಲ್ಲ ವರ್ತಿಸ್ಲಿಕ್ಕೆ ಅಥವಾ ವ್ಯವಹರಿಸಲಿಕ್ಕೆ ಇಷ್ಟಪಡಲ್ಲ ಅಲ್ವಾ ತುಮ್ ಸಮझे होगे मेरा इशारा ನೀನು ನನ್ನ ಯಾಕೆ ಸಂಕೇತಿಸ್ತಿದ್ದೀನಿ ನಾನು ಏನು ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅಂತ ನೀನು ತಿಳ್ಕೊಂಡಿದ್ದೀಯಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಷ್ಟೇ ಹೇಳಿದ್ದೀನಿ ಹೊಡಿಲಿಲ್ಲ ಬಡಿಲಿಲ್ಲ ಬೈಲಿಲ್ಲ ಎಂತ ಮಾಡಲಿಲ್ಲ ಕೇವಲ ಒಂದೇ ಒಂದು ವಾಕ್ಯದಲ್ಲಿ ಆ ಒಂದು ಕಿಶೋರನ ಮನ ಪರಿವರ್ತನೆ ಆಗುತ್ತೆ तब उन्होंने क्या की इनके पिताजी के बात समझ गए ತಿಳ್ಕೊಂಡ ಈಗ ಒಂದು ನಕಲಿ ನಾಣ್ಯ ತೊಗೊಂಡು ಯಾರು ವ್ಯವಹರಿಸಲಿಕ್ಕೆ ಇಷ್ಟಪಡಲಿಲ್ಲ ಮತ್ತು ನಕಲಿ ಗುಣಗಳು ಯಾವುದು ಸುಳ್ಳು ಹೇಳೋದು ದಗ ವಂಚನೆ ಮೋಸ ಅಲ್ವಾ ಇಂಥವೆಲ್ಲ ಮಾಡೋಣ ಯಾವುದಾದ್ರೂ ಮನುಷ್ಯ ವ್ಯವಹರಿಸಲಿಕ್ಕೆ ಇಷ್ಟಪಡ್ತಾನ ಅಲ್ಲ ಅಂತ ಹೇಳ್ಬಿಟ್ಟು ಬದಲಾಗಿ ಅಪ್ಪಿ ಪಿತಾಜಿ ಸೇ ಕ್ಷಮಾ ಮಾಡುವ ತನ್ನ ಏನು ಮಾಡ್ದ ತಂದೆ ಹತ್ರ ಕ್ಷಮೆಯನ್ನು ಕೇಳ್ತಾನೆ ಹಾಗೆ ಮಕ್ಕಳೇ ದಯಮಾಡಿ ನೀವು ಸಹ ಈ ಒಂದು ಉದ್ದೇಶ ಏನು ನಾನು ಹೇಳ್ತಕ್ಕಂಥದ್ದು ಅಂತಂದ್ರೆ ಅರ್ಥ ಅಂತಹ ರೀತಿ ಸುಳ್ಳು ಹೇಳ್ತಕ್ಕಂಥದ್ದಾಗಲಿ ಹೆಜ್ಜೆ ಹೆಜ್ಜೆನು ಯಾಕೆ ಅಂತ ಹೇಳಿದರೆ ಅವನು ಮಾಡಿದ ಮತ್ತೊಂದು ತಪ್ಪು ಏನಲ್ಲಿ ಏಕ್ झूठ छुपाने के लिए हजारों झूठ पलना पड़ेगा ಅಲ್ವಾ ಒಂದು ಸುಳ್ಳು ಮುಚ್ಚಾಕ್ಲಿಕ್ಕೆ ಸುಳ್ಳನ್ನು ನಾವು ಸೃಷ್ಟಿ ಮಾಡಬೇಕಾಗುತ್ತೆ ಸುಳ್ಳು ಹೇಳೋದು ಸುಲಭನ सत्य हेळो सुलभ सत्य इसलिए हम सदा वह सच्चाई के रास्ते पर चलना चाहिए यावत्तू ನಾವು ಸತ್ಯದ ಹಾದಿಯಲ್ಲಿಯೇ ಒಂದು बेस्ट एग्जांपल निಮಗೆ ಗೊತ್ತು राजा सत्य हरिश्चंद्र अल्वा कितने संकट आने पर भी उन्होंने सत्य का सहारा नहीं छोड़ा ಎಷ್ಟು ಕಷ್ಟ ಬಂದರೂ ಸಹ ಪರೀಕ್ಷೆಗೊಳಗಾದರೂ ಅವನು ಸತ್ಯದ ಹಾದಿಯನ್ನು ಬಿಡಲಿಲ್ಲ ಅದು ಅವನಿಗೆ ಆಸರೆ ಕೊಡ್ತು ಅಲ್ವಾ ಹಾಗಾಗಿ ಅವನು ಇವತ್ತೇನಾಗಿದ್ದಾನೆ ಇತಿಹಾಸದಲ್ಲಿ ಉಳಿದಿದ್ದಾನೆ ಹಾಗೆ ಒಳ್ಳೆ ಗುಣಗಳನ್ನು ನಿಮ್ಮಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಪಾಠವನ್ನು ಶುರು ಮಾಡಿದ್ದೀನಿ ಏನಪ್ಪ ಯಾಕೆ ಇಷ್ಟು ತುಂಬ ವಿಸ್ತೃತವಾಗಿರ್ತಕ್ಕಂತಹ ಒಂದು ನಾನು ಅದರ ಬಗ್ಗೆ ಹೇಳಿದೆ ಅಂದರೆ ನೀವೆಲ್ಲರೂ ಒಳ್ಳೆ ಮಾರ್ಗದಲ್ಲಿ ನಡೆಯಿರಿ ಸತ್ಯವನ್ನು सत्यದ आश्रय पड़ेगा सुಳ್ಳಿನ आश्रय क्षणिक है ना लाभ तो झूठ का जो सहारा लेते हैं क्षणिक मात्र है केवल क्षणिक ಈಗ ಏನೋ ಒಂದು ಎಕ್ಸಾಂಪಲ್ ಹೇಳ್ತೀನಿ ಆಗಲೇ ನಾನು ನಿಮಗೆ ಕೇಳಿದೆ ಆ್ಯಕ್ಟಿವಿಟಿ ಅಲ್ವಾ ಸುಳ್ಳು ಹೇಳಿದ್ರು ಸಿಕ್ಕಾಕೊಂಡು ಆದರೂ ನಾನು ಪನಿಷ್ ಮಾಡೋದು ಬಿಟ್ಟೆ ಇಲ್ಲ ಅಲ್ಲಿ ಇನ್ನೊಬ್ಬ ಏನಾಗಿರ್ಬೋದು ಸುಳ್ಳು ಹೇಳಿ ತಪ್ಪಿಸ್ಕೊಂಡಿರ್ಬೋದು ಅಲ್ವಾ ಅವನಿಗೆ ಪನಿಷ್ಮೆಂಟ್ ಸಿಗದೇ ಇರ್ಬೋದು ಅದು ಕ್ಷಣಿಕ ಇವತ್ತು ಮಾಡಲಿಲ್ಲ ಅಂದರೆ ಮತ್ತೆ ಸಂಜೆಗಾದರೂ ಏನು ಮಾಡ್ತೀರೋ ನೀವು ನನಗೆ ಸಿಕ್ಕಿದ್ದೆ ಹಾಗೆ ಸುಳ್ಳು ಹೇಳ್ತೀರಾ ಅಂದರೆ ಅದರಿಂದ ನೀವು ವಜವಾದರೂ ಸಹ ಅದು ಕೇವಲ ಕ್ಷಣಿಕ ಹಾಗಾಗಿ ಆ ಆಸರೆ ತಗೋಬೇಡಿ ಒಂದು ಸತ್ಯದ ಹಾದಿಯಲ್ಲಿ ನಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತ ಹೇಳೋದ್ರೊಟ್ಟಿಗೆ ಇಲ್ಲಿ बसंत ಅಂತ ಒಬ್ಬ ಹುಡುಗ ಬರ್ತಾರೆ ಪಾತ್ರದ ಪರಿಚಯ ನಾನು ಹೇಳಿದ್ದೀನಿ इसमें पात्र परिचय आप देखिए पहला बसंत एक बेसहारा गरीब लड़का ಒಬ್ಬ अमायक बेसहारा अंदर अनाथ इसके लिए माता पिता कोई भी नहीं थे
फर्स्ट वन बसंत, एक बेसहार लड़का और गरीब, ತುಂಬಾ ಬಡ ಮತ್ತು ಅನಾಥ ಹುಡುಗ. ಅವನಿಗೆ ತಂದೆ ತಾಯಿ ಮತ್ತು ಬೇರೆ ಯಾರು ಇರಲಿಲ್ಲ. ಸಹಾರ ಅಂದ್ರೆ ಆಶ್ರಯ, ಬೇಸಹಾರ ಅಂದ್ರೆ ಆಶ್ರಯ ಇಲ್ಲದೆ ಇರ್ತಕ್ಕಂಥದ್ದು. ಎಸ್ಕಿ ಚೋಟೆ ಬಾಯಿ ಪ್ರತಾಪ್. ಇನ್ನೊಂದು ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಧಾರಿ ಅಂತ ಹೇಳಿದ್ರೆ पंडित राजकिशोर. वे मजदूरों के नेता थे. ಮಜ್ದೂರು ಅಂತ ಹೇಳಿದ್ರೆ ಕಾರ್ಮಿಕರು ಅಂತ ಹೇಳಿ ಕರಿತೀವಲ್ವಾ, ಕೂಲಿಕಾರರು ಕಾರ್ಮಿಕರು ಅಂತೀವಲ್ಲ, ಅವರ ಮುಖಂಡ ಯಾರು? ಪಂಡಿತ್ ರಾಜಕಿಶೋರ್. ಈ ಎರಡು ಪ್ರಮುಖ ಪಾತ್ರಧಾರಿಗಳನ್ನ ಇಲ್ಲಿ ಕಾಣಬಹುದು. ಅರ್ಥ ಆಯ್ತಲ್ಲ? ಹಾಗೆ एक छोटा भाई. उससे पहले इसके इस पाठ के लेखक है विष्णु प्रभाकर. इस पाठ के लेखक विष्णु प्रभाकर. विष्णु प्रभाकर ಅಂತ देख लीजिए आप, ये है ना लेखक विष्णु प्रभाकर जी. मानव जीवन का यथार्थ चित्रण करने वाले लेखकों में विष्णु प्रभाकर जी का महत्वपूर्ण स्थान होता है. उनका जन्म जो है 21 जून 1912. ನಿಮಗೆ ಚಿತ್ರದಲ್ಲಿದೆ, ಅದು ಸ್ಪಷ್ಟವಾಗಿಲ್ಲ ಅನ್ನೋ ಕಾರಣದಿಂದ ಇಲ್ಲಿ ಚಿಕ್ಕದಾಗಿ ತೋರಿಸ್ತಾ ಇದ್ದೇನೆ. 1912 21 ಇಲ್ಲಿ ಒಂದು ತಪ್ಪು ಕೊಟ್ಟಿದ್ದಾರೆ, ನೋಡ್ಬೇಕಲ್ಲಿ. जैन 21 जून 1912 उत्तर प्रदेश के मीरापुर में इनका जन्म हुआ. और वैसे ही वे पंजाब में शिक्षा पाकर 15 वर्ष तक उन्होंने सरकारी नौकरी भी की. 1955 में आकाशवाणी दिल्ली के केंद्र में नाटक निर्देशक बने. 1.5 वर्ष के बाद वह त्यागपत्र लिए. त्यागपत्र ರೆಸಿಗ್ನೇಷನ್ ಅಂತ ಗೊತ್ತಾಯ್ತಾ? ಅವರೇ ಸ್ವತಃ ನಿವೃತ್ತಿಯನ್ನು ತಗೊಳ್ತಕ್ಕಂಥದ್ದು. ಸ್ವತಂತ್ರ ಸಾಹಿತ್ಯ के रूप में जीवन यापन कर रहे थे. देखिए ತುಂಬಾ ಚೆನ್ನಾಗಿದೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇದನ್ನ ಆಗಲೇ ತಿರುನಾಟಕ ಅಂತ ಹೇಳಿದ್ದಲ್ವಾ, ಏಕಾಂಗಿ ನಾಟಕ ಅಂತಾನೂ ಕರೀತಾರೆ. ಗೊತ್ತಾಯ್ತಾ? ತುಂಬ ಸರಳ, ತುಂಬ ಚೆನ್ನಾಗಿರುತ್ತೆ. ಪಾತ್ರಗಳ ಪರಿಚಯದಲ್ಲಿ ಅಂದರೆ ಪಾತ್ರಗಳ ಮೂಲಕ ವಾರ್ತಾಲಾಪ, ಮಾತುಕತೆ, ಚರ್ಚೆ ನಡೀತಾ ಇರುತ್ತೆ. ತುಂಬ ಸ್ಪಷ್ಟವಾಗಿದ್ದು ಇದ್ದಕ್ಕಿದ್ದಾಗೆ ಕತೆ ಸಮಾಪ್ತಿಯನ್ನು ಹೊಂದಿದೆ. ವಿಶೇಷತೆ ಏಕಾಂಗಿ ನಾಟಕದ ಒಂದು ವಿಶೇಷತೆ. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಇದು ಸಹ ನಾಟಕ ಕೇಳಿದಿರಲ್ವಾ, ಆ ನಾಟಕದ ಮತ್ತೊಂದು ಉಪ ವಿಭಾಗ ಅಂತ ಹೇಳ್ಬೋದು. ಯಾವುದದು? ಏಕಾಂಗಿ ನಾಟಕ. देखिए इनकी मृत्यु 11 अप्रैल 2009 में. ಇವರು 2009 ಏಪ್ರಿಲ್ 11ರಂದು ಮರಣವನ್ನು ಹೊಂದಿದ್ದಾರೆ. इनके कई रचनाएं भी है, एकांकी संग्रह है और रचना भी. प्रकाश और परछाइयां, इनके रचनाओं को एक बार थोड़ा सा देख लीजिए. आवारा मसीहा, तट के बंधन, निशिकांत, दर्पण का व्यक्ति, धरती अब भी घूम रही है. ये सभी ತುಂಬಾ ಚೆನ್ನಾಗಿರ್ತಕ್ಕಂತಹ ವೇ. इनके लेखक जो है ಪಾರ್ಕಿ थे. ಇವರ ಲೇಖನಗಳನ್ನ ತುಂಬಾ ಚೆನ್ನಾಗಿ ಎಲ್ಲರೂ ಓದ್ತಾ ಇರೋ ಕಾರಣ ಅಂತ ಹೇಳಿದ್ರೆ, वे ಮಾನವ ಮನಕ್ಕೆ ಪಾರ್ಕಿ ಲೇಖಕ थे. ಮನುಷ್ಯನ ಮನಸ್ಸನ್ನ ಪರೀಕ್ಷಕ್ಕಾಗಿದ್ರು. ಒಳ್ಳೆ ಒಬ್ಬ ವ್ಯಕ್ತಿಯ ಮನಸ್ಸನ್ನ ಪರೀಕ್ಷಿಸುವಂಥ ಪರೀಕ್ಷಕ ಅಂತ. ಪಾರ್ಕಿ ಅಂದ್ರೆ ಅರ್ಥ ಪರೀಕ್ಷಕ ಅಂತ, ಎಕ್ಸಾಮಿನರ್. ಈಗ ಉದಾಹರಣೆ, ನಿಮ್ಮನ್ನೆಲ್ಲ ನಾವು ಎಷ್ಟು ಚೆನ್ನಾಗಿ ಅರ್ಥ ಕೊಡ್ತಿದ್ದೀರಾ ಅಂತ ಕಲ್ತಿದ್ದೀರಾ ಅನ್ನೋದು ನಾವು ಯಾವುದ್ರ ಮೂಲಕ ಪರೀಕ್ಷಿಸ್ತೀವಿ? ಟೆಸ್ಟ್ ಮತ್ತು ಇವುಗಳ ಮೂಲಕ ಅಲ್ವಾ. ಆ ರೀತಿಯಲ್ಲಿ ಇವರ ಬರವಣಿಗೆಗಳು ಹೇಗಿರ್ತಿತ್ತು ಅಂದರೆ, ಒಬ್ಬ ಮನುಷ್ಯನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಪರೀಕ್ಷಿಸುವಂಥ, ಲೇಖನದ ಮೂಲಕ ಪರೀಕ್ಷಿಸುವಂಥ ಪರೀಕ್ಷಕರು ಆಗಿದ್ದಾರೆ ಇವರು. ಈ ಒಂದು ಪಾಠದ ಮೂಲಕ बसंत, एक पहले मैं आपको बता चुकी हूँ, एक बेसहारा लड़का और गरीब, वहाँ बेसहारा होने पर भी स्वाभिमान था. और इनमें दूसरे व्यक्ति थे पंडित राजकिशोर. वे मानवीय
स्वाभिमान परिश्रम के बिना वे नहीं लेना चाहते थे, तभी उनकी मुलाकात होती है पंडित राजकिशोर से। वे बहुत ही मजदूरों के नेता होने पर एक बार मुलाकात होने पर वे कहना चाहते हैं कुछ वस्तुएं लेने के लिए। वहाँ तब उन्होंने क्या किया, उसके पास चिल्लर ना होने के कारण कुछ चीजें के लिए दबाव डालता है, तब एक छलनी खरीदता है, लेकिन उसके पास चिल्लर नहीं होने के कारण 1 रुपए का नोट देता है, या उसके बिना ही वे क्या करता है, पैसे देने के लिए तैयार होते, वे तैयार नहीं होते। बस ಏನಪ್ಪ ಅಂತ ಹೇಳಿದ್ರೆ ಚಿಕ್ಕದಾಗಿ ಅದರ ಸಾರವನ್ನು ಹೇಳ್ತೀವಿ. ಇಲ್ಲಿ ಬಸಂತ್ ಒಬ್ಬ ಯಾವುದು ಗರೀಬ್ ಅಂದರೆ ಬಾಲಕ, ಆ ಹುಡುಗ ಏನು ಬಡ ಹುಡುಗ ಮತ್ತು ಆಸೆ ಇಲ್ಲದೆ ಇರ್ತಕ್ಕಂಥವನಿಗೆ ಸಹೋದರನೊಬ್ಬನೇ ಆಸೆ ಆಗಿರ್ತದೆ. वे बीकू अहीर के घर में एक अहीर टीले में बसते थे. ಅವರಿಗೆ ಆಶ್ರಯ ಯಾರೂ ಇರಲಿಲ್ಲ, ಮತ್ತೆ ಎಲ್ಲಿ ವಾಸ ಮಾಡ್ತಾ ಇದ್ರು ಅಂದರೆ ಅಹೀರ್ ಟಿಲೆಯಲ್ಲಿ ಒಂದು ಗೋಪಾಲಕರ ಒಂದು ಮೋಣಿ ಅಂತ ಇರುತ್ತೆ, ಆ ಗೊಲ್ಲರ ಹಟ್ಟಿ ಅಂತೀವಲ್ವ, ಆ ಥರದ ಒಬ್ಬರ ಹತ್ರ ಬೀಕು ಒಬ್ಬರು ಭಿಕ್ಷುಕ ಇರ್ತಾನೆ ಅಂತ ಅವ್ರ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ ಅವರಿಬ್ಬರು. ಬಸಂತ್ ಜೋ ಹೇ, ಆ ಹುಡುಗ ಏನಿರ್ತಾನೆ ಬಸಂತ್, चलनी, दिया सलाई और देसी बटन, कई छोटे मोटे वस्तुओं को वे घाट ಅಂದರೆ ಊಟೆ ಅಂತ ಗೊತ್ತಲ್ವಾ, ಉದಾಹರಣೆ ಮಾರ್ಕೆಟಲ್ಲೆಲ್ಲ ಮಾಡ್ತಿರ್ತಾರೆ, ನೋಡ್ತಿರಲ್ಲ, ಇಲ್ಲಿ ನೆಟ್ ಹಾಕ್ಬಿಟ್ಟು ಮಾರಾಟ ಮಾಡ್ತಿರ್ತಾರೆ, ಊರಲ್ಲಿ ಮಾರಾಟ ಮಾಡಲಿಕ್ಕೆ ಬರ್ತಾರೆ. ಆ ಥರ ಚಲನಿ, ಫಿಲ್ಟರ್, ಕಾಫಿ ಮತ್ತು ಹಾಲು ಈಸೋಸ್ತಕ್ಕಂಥ ಜಾಲರಿ ಅಂತ ಹೇಳ್ತೀವಲ್ವಾ ಆಡು ಭಾಷೆ. ऐसे ಚಲನಿ, ದಿಯಾ ಸಲಾಯಿ ಅಂದರೆ ಮ್ಯಾಚ್ ಬಾಕ್ಸ್, ದಿಯಾ ಸಲಾಯಿ ಅಂದರೆ ರಕ್ತ ಮ್ಯಾಚ್ ಬಾಕ್ಸು, ಮತ್ತೆ ದಿಯಾ ಸಲಾಯಿ ಅಂದರೆ ಇದು ಚಲ್ನಿ, ದೇಸಿ ಬಟನ್. ಅವಾಗೆಲ್ಲ ತುಂಬ ಶೋ ಬಟನ್ಸ್ ಇರ್ತಾ ಇದ್ವು, ಈ ಫ್ರಾಕ್ಗೆ ಅಥವಾ ಸಾಡಿಗೆ. ಆಮೇಲೆ ನಮ್ಮ ಪೇರೆಂಟ್ಸ್ ಎಲ್ಲ ಇವನ್ನ ಹಾಕ್ತಾರೆ ಗೊತ್ತಲ್ವ ನಿಮಗೆ, ಸೂಟ್ ಏನಾದರೂ ಹಾಕ್ತಾರೆ, ಒಂದೇ ಒಂದು ಚೆನ್ನಾಗಿ ಕಾಣ್ತಕ್ಕಂಥ ದೇಸಿ ಬಟನ್ ಅಂತ ಕರೀತಾರೆ. ಅಂತ ಚಿಕ್ಕ ಪುಟ್ಟ ವಸ್ತುಗಳನ್ನೆಲ್ಲ ಏನು ಮಾಡ್ತಾ ಇದ್ದ ಆತ, ಮಾರಾಟ ಇದ್ದ. ನೋಡಿ, ಚನ್ನಿ ಅಂದ್ರೆ ಗೊತ್ತಲ್ವ ನಿಮಗೆ, ಫಿಲ್ಟರ್ ನೋಡಿದ್ದೀರಾ, ಅದ್ರ ಹೇಳೋದ್ರಲ್ಲಿ ऐसे कई तरह के वस्तुओं को क्या करता था, वहाँ बेचता, ಮಾರಾಟ ಮಾಡ್ತಾ ಇದ್ದ. ಅವನಿಗೆ ಏನು ಇರಲಿಲ್ಲ ಅಲ್ವಾ, ಏನಿತ್ತು ಅವನಿಗೆ ಆಧಾರ ಅಂದ್ರೆ ಅದೊಂದೇ, ಯಾಕಂದರೆ ಪೇರೆಂಟ್ಸ್ ಯಾರು ಇರಲಿಲ್ಲ, ಮ್ಯಾಚ್ ಬಾಕ್ಸ್ ಎಲ್ಲ ಇದೆ ನೋಡಿ ಅಲ್ವಾ. ಈ ರೀತಿಯಲ್ಲಿ ಏನಪ್ಪ ಅಂತ ಹೇಳಿದರೆ ಮಾರಾಟ ಮಾಡ್ತಿರ್ತಾನೆ. ಕಿಶನ್ಗಂಜ್ ಮತ್ತು ಅಲ್ಲಿ ಒಂದು ಮಾರ್ಕೆಟ್, 2 ಬರುತ್ತೆ. ಕಿಶನ್ಗಂಜ್ ಯಾರು ವಾಸ ಮಾಡೋದು ಅಂದರೆ ಪಂಡಿತ್ ರಾಜಕಿಶೋರ್. ಯಾಕೆ ಮೊದಲೇ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಇದು ಕಥಾ ನಾಟಕದ ರೂಪದಲ್ಲಿ ಇಲ್ಲಿ ಪಾತ್ರಧಾರಿಗಳು ಬರ್ತಾರೆ. ಹಾಗಾಗಿ एक बार ऐसे ही दिया सलाई आवे कहीं बेचता रहता है, तब उन्होंने क्या की, रेलवे स्टेशन से उतर कर पंडित राजकिशोर जी आते रहता है. रोड में या सड़क पर या बालक पसंद मिलता है, वहाँ ऐसी पुकारते रहते हैं, भाई दिया सलाई लीजिए, बटन लीजिए, देसी बटन लीजिए. ಸಲ ಕರೀತಾ ಇದೆ ಎಲ್ಲರೂ, ತಗೊಳ್ಳಿ ಅಂತ ಸಂದರ್ಭ ಪಂಡಿತ್ ರಾಜಕಿಶೋರ್ ಸಿಗ್ತಾರೆ. ಅವರು ಹೇಳ್ತಾರೆ, ನೈ ಚಾಹಿಯೆ, ಸುಬಹ ಸೆ ಕುಚ್ ನಹೀ ಬಿಕಾ ಹೈ, ಏನು ಬೆಳಗಿಂದ ಮಾರಾಟ ಆಗಿಲ್ಲ, ತಗೊಳ್ಳಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. अपने जेब टटोलते हैं लेकिन चिल्लर नहीं होता, जेबल कई आड़सिದ್ರು और जेबल ಏನಿಲ್ಲ, चेंजो इरलिಲ್ಲ. उन्होंने क्या की, इतने सताने पर 1 रुपये का नोट दी. 1 ರೂಪಾಯಿ ನೋಟನ್ನು ಕೊಡ್ತಾರೆ. ಅವಾಗೆಲ್ಲ ನೋಟ್ ಇತ್ತು ಗೊತ್ತಾಯ್ತಲ್ಲ, ಆ ನೋಟನ್ನು ಕೊಟ್ಬಿಟ್ಟು एक छलनी खरीदा, लेकिन उसके लिए चिल्लर देना पड़ता है ना. नोट बुनने के लिए गए, बुनना ಅಂದ್ರೆ ಅರ್ಥ ಏನು, ಚೇಂಜ್ ಮಾಡಿಕೊಳ್ಳೋದು ಅಂತ. ಅವ್ರಿಗೆ ಚೇಂಜ್ ವಾಪಸ್ ಕೊಡಬೇಕಿತ್ತಲ್ಲ, ಕೇಳ್ತಾರೆ ಅದ್ರ ಮೌಲ್ಯ ಕೇವಲ 2 ಪೈಸೆ. ಅದರ ಮೌಲ್ಯವನ್ನು ಎಷ್ಟು ಹೇಳ್ತಾನೆ ಅವನು, ಕೇವಲ 2 ಪೈಸೆ, ಕೇವಲ 2 ಪೈಸೆ ಅಷ್ಟೇ. ಆಯಿತು, ಬಟ್ ವಾಪಸ್ ಕೊಡಬೇಕಲ್ಲ ಹಣನ ಅಂತ ಅವನು वे बाजार के अंदर चला जाता है नोट पुनः लाने के लिए, ಚೇಂಜ್ ಮಾಡಿಸ್ಲಿಕ್ಕೆ 1 ರೂಪಾಯಿ ಕೊಟ್ಬಿಟ್ಟು ಚೇಂಜ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾನೆ.
उसकी टांगों पर वह दुर्घटना से ಅಂದರೆ ಯಾವುದೋ ಒಂದು ಗಾಡಿ ಬಂದು ಡಿಕ್ಕಿ ಹೊಡೆದು ಏನಾಗುತ್ತೆ उसकी टांगों पर चल पड़ता है ಅವನ ಕಾಲ ಮೇಲೆ ಹರಿದು ಆಯ್ದು ಹೋಗ್ಬಿಡುತ್ತೆ वह बेहोश हो जाता है ಅವನೇನಾಗ್ತಾನೆ ಮೂರ್ಛೆ ಹೋಗ್ತಾನೆ लेकिन पंडित राजकिशोर सिंह बहुत समय तक उन्होंने वही इंतजार की उन्हें समझ गया ನೀವು ನೋಡಿದ್ದೀರಾ ಎಷ್ಟೋ ಜನ ಕೊಡ್ತೀವಿ ಮಾಡ್ತೀವಿ ಅಂತಂದು ನಿಲ್ಲಿಸ್ಬೋದಂತವ್ರು ಆ ಕಡೆ ಹೋಗಿರ್ತಾರೆ ಹಾಗೆ ಅವರು ಹಾಗೆ ಅಂದ್ಕೊಂಡ್ರು ಹೊರಟು ಹೋಗ್ತಾರೆ ಇಲ್ಲಿವರೆಗೂ ಏನಪ್ಪ ಅಂತ ಹೇಳಿದ್ರೆ ಆ ಬಸಂತ್ ಯಾವ ರೀತಿಯಲ್ಲಿ ತುಂಬ ಪ್ರಾಮಾಣಿಕವಾಗಿರ್ತಕ್ಕಂಥ ಹುಡುಗ ಅನ್ನೋದನ್ನು ನಾವು ಪಾಠದ ಮೂಲಕ ತಿಳಿಯೋಣ ಅಲ್ಲಿವರೆಗೂ ಮಾತ್ರ ಹೇಳ್ತೀನಿ ಗೊತ್ತಿದ್ದು ನೆಕ್ಸ್ಟ್ ಮಾಡ್ತೀನಿ ಏನಪ್ಪ ಅಂತ ಹೇಳಿ ಲೀಜಿಯೇ ಬುಕ್ देखिए देखिए बच्चों इस पाठ द्वारा आप सभी प्रेरणा देने के लिए विष्णु प्रभाकर जी बसंत जैसे गुणों को अपनाने के लिए कहते हुए वे कहना चाहते मैं पहले आपको यह पात्र परिचय दे चुकी हूँ देखिए बसंत एक गरीब शरणार्थी बेसहारा लड़का प्रताप उसका भाई बसंत का छोटा भाई पंडित राजकिशोर जी मजदूरों के नेता थे मजदूरों के नेता देखिए पहला दृश्य में आपको मैं पहले ही बता चुकी हूँ वह बालक बसंत जो है क्या की वह घाट लेकर घाट अगर गंटून वह उसमें दिया सलाई मैचेस और ऐसे ही छोटे मोटे देसी बटन ये सभी लाकर वहाँ बेचता रहता है वह उसकी आयु केवल लगभग 12 वर्ष आ हुಡುಗನ ವಯಸ್ಸು ಸರಿಸುಮಾರು ಎಷ್ಟಿರಬಹುದು 12 वर्ष उसका नाम था बसंत वह पुकारता आता है ऐसे छलनी ले लो बटन ले लो दिया सलाई ले लो आगे बढ़ता है वह बाजार का दृश्य आप इमेजिन करना है ನೋಡಿ ನೀವು ಇಲ್ಲಿ ಮಾರ್ಕೆಟ್ ಅಲ್ಲಿ ಇದ್ದೀವಿ ಅನ್ನೋದು ಮೊದಲನೇ ದೃಶ್ಯ ಅಲ್ವಾ ನಾನು ಮೊದಲೇ ನಿಮಗೆ ಅದನ್ನ ಹೇಳಿದ್ದೀನಿ ಮಾರ್ಕೆಟ್ ಅಲ್ಲಿ ಏನು ಮಾಡ್ತಿದ್ದಾನೆ ಅವನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾನೆ ಹಾಗಾಗಿ ಅವನು ಜನರಿಗೆ ಹೇಳ್ತಿದ್ದಾನೆ ಪುಕಾರ ಚಲಿ ಲೀಜಿಯೇ ಅಂದ್ರೆ ಏನು ಫಿಲ್ಟರ್ ಯಾವುದಾದ್ರೂ ತಗೊಳ್ರಿ बटन ले लो देसी बटन हागे दिया जलाई इसके पास बहुत सारे छोटे मोटे वस्तुएं थी ऐसे पुकार रहा है आगे बढ़ते हैं सब देखते हैं लेने बिना वैसे ही चला जाता है उसी समय एक खादीदारी व्यक्ति वहाँ आते हैं वे हैं मजदूरों के नेता पंडित राजकिशोर जी चित्र में आप देख रहे हैं वे पंडित राजकिशोर जी देख रहे हैं ना उसकी पहली मुलाकात बाजार में होता है और ಮೊದಲ ಒಂದು ಎಲ್ಲಿ ಸಿಗ್ತಾರೆ ಅವರು मार्केट ಅಲ್ಲಿ ಎಲ್ಲಿ मार्केट हाँ देखिए ऐसे वह अपनी बगल में छोटे मोटे गांठ लिए ಅಲ್ಲಿ ನೇತಾಕೊಂಡಿದ್ದಾನೆ ನೋಡಿ ಅಲ್ಲಿ ಅಲ್ವಾ ಹಾಕೊಂಡಿದ್ದಾನೆ ಅಲ್ಲಿ ಯಾರು ಬಂದ್ರು ಖಾದಿಧಾರಿಯಾದಂತಹ ಒಬ್ಬ ರಾಜಕಿಶೋರ್ ಅನ್ನೋಬ್ರು ನೇತಾರು ಬಂದ್ರು ಅವ್ರು ಯಾರು ಅವರು ಬೇರೆ ಯಾರು ಅಲ್ಲ ಮಜ್ದೂರೋಕೆ ನೇತಾ ಕಾರ್ಮಿಕರ ಮುಖಂಡರು ಆತ ಬರ್ತಾರೆ ಅಂತ ಸಂದರ್ಭದಲ್ಲಿ ಬಂದ್ರಲ್ವಾ ಬಂದಂಥ ಸಂದರ್ಭದಲ್ಲಿ ಅವನು ಏನು ಮಾಡ್ತಾನೆ ಎಲ್ಲರೂ ನೋಡಿ ನೋಡಿ ಹಂಗೆ ಸುಮ್ಮನೆ ಹೋಗ್ತಿರ್ತಾರಲ್ವಾ ಇವನಿಗೆ ಏನಾಗುತ್ತೆ ತುಂಬ ಬೇಜಾರಾದ ಸಂದರ್ಭದಲ್ಲಿ ಉದಾಸ್ मुंह लेकर वैसे ही देखते चले जाते ಬೇಜಾರಾಗಿರುತ್ತೆ ಅಂತ ಸಂದರ್ಭದಲ್ಲಿ ಏನು ಮಾಡ್ದ ಇವರು ಒಂಚೂರು ಅವನ ಕಡೆ ನೋಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಪೀಚೆ ही भागते ಅವನು ಹಿಂದೆನೇ ಏನು ಮಾಡ್ತಾನೆ ಇವನು ಓಡ್ತಾನೆ ಕೇಳ್ತಾನೆ सह बटन लीजिए देसी बटन साहब दिया सलाई लीजिए तब राजकिशोर जी ने कहा नहीं भाई मुझे कुछ नहीं चाहिए किसी और को दे दो बसंत साहब चली लीजिए दूध छानिए आप इसकी इस्तेमाल कहाँ करते हैं दूध छानते ಹಾಲನ್ನು ಫಿಲ್ಟರ್ ಮಾಡ್ತೀವಿ ಸೋಸ್ತೀವಿ ಅಲ್ವಾ ಛಾನನ ಅಂದ್ರೇನು ಸೋಸೋದು ಅಂತ ಹಾಲು ಸೋಸಿ ಟೀ ಸೋಸಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಬಸ್ ಮುಜೆ ನಹಿ ಚಾಯಿ ಬಟನ್ ಅವ್ರು ಒಳ್ಳೆ ಚೆನ್ನಾಗಿ ಒಳ್ಳೆ ಉಡುಪಿತ್ತು ನೋಡ್ತೀರಾ ಅಲ್ಲಿ ಅಲ್ವಾ ಖಾದಿ ಧರಿಸಿದಂಥ ವಸ್ತ್ರವನ್ನು ಹಾಕೊಂಡಿದ್ದಾರೆ ಹೆಗಲ ಮೇಲೆ ಹಾಗಾಗಿ ಏನು ಹೇಳ್ತಾನೆ ದೇಸಿ ಬಟನ್ ಲೀಜಿಯೇ
ಅಚ್ಚಾ ಲಗೇಗಾ ಆಪ್ಕೋ, ತಗೊಳ್ಳಿ ಬಟನ್ ತಗೊಳ್ಳಿ ಚೆನ್ನಾಗಿ ಅನ್ಸುತ್ತೆ ಅಂತ ವಿನಮ್ರ ಸ್ವರದಿಂದ ಪಾಪ ಹೇಳ್ತಾನೆ. ಸಾಹಬ್ ಏಕ್ ಛಲ್ನಿ ಲೀಜಿಯೆ ಸಿರ್ಫ್ 2 ಆನಾ ಕೀಮತ್ ಹೈ. ಒಂದು ಫಿಲ್ಟರ್ ತಗೊಳ್ಳಿ, ಇಸ್ಕಿ ದಾಮ್ ಕಿತ್ನಾ ಹೈ? ಕೇವಲ್ 2 ಆನಾ, ಎರಡು ಆಣೆ. ಕೀಮತ್ ಅಂದ್ರೇನು? ಬೆಲೆ, ಮೌಲ್ಯ. ಕೀಮತ್ ಅಂದ್ರೇನು? ಹಾಂ, इसकी कीमत कितनी है? केवल 2 आने. ಎಷ್ಟು ಜಾಸ್ತಿ ಅಲ್ಲ, ಇದು ಬೆಲೆ ಎಷ್ಟು? ಕೇವಲ 2 ಆನೆ. ಬಸ್ ಲೇ ಲೀಜಿಯೆ, ತಗೊಳ್ಳಿ. ಸಿರ್ಫ್ ಅಂದ್ರೆ ಕೇವಲ, ಸಿರ್ಫ್ ಅಂದ್ರೇನು? ಕೇವಲ. ರಾಜಕಿಶೋರ್ पर भाई मुझे नहीं चाहिए, कैसे लूं? ನಂಗೆ ಬೇಡಪ್ಪ, ಹೇಗೆ ತಗೊಳ್ಳೋಣ ಅಂದಾಗ ಮತ್ತೆ ಕೇಳ್ತಾನೆ ಆಪ್. ಅವಾಗ ಏನು ಮಾಡ್ತಾರೆ? ಕುಚ್ ನಹೀ ಚಾಹಿಯೆ, ನನಗೇನು ಬೇಡ. ಸಾಹಬ್ ಸವೇರೆ ಸೆ ಅಬ್ ತಕ್ ಕುಚ್ ನಹೀ ಬಿಕಾ ಹೈ. ಬಿಕ್ನಾ ಅಂದ್ರೇನು? ಮಾರಾಟ ಆಗಲ್ಪಡೋದು. ಬೇಚ್ನಾ ಅಂದ್ರೇನು? ಮಾರಾಟ. विलोम शब्द आप ऐसे लिख लीजिए, विलोम शब्द. खरीदना, बेचना. खरीदना, बेचना, है ना. सुबह से कुछ नहीं बिका है. सुबह और शाम ऐसे भी लिख लीजिए. सुबह से कुछ नहीं बिका है, ಬೆಳಗಿಂದ ಏನು ಮಾರಾಟ ಆಗಿಲ್ಲ. आपसे आशा थी, आप तो ले लीजिए. आपसे आशा थी, ನೀವು ತಗೊಳ್ತೀರಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ತಗೊಳ್ಳಿ ಅಂತ. ಅವಾಗ ಜೇಬ್ ಮೇ 2 पैसे निकालते. ಒಂದಷ್ಟು ಪೈಸೆ ಇತ್ತು, ಚೇಂಜಸ್. ಫಸ್ಟ್ ನೋಡ್ತಾರೆ, ಚೂರು ಚೇಂಜ್ ಇತ್ತು. ವಾ ದೇತೆ ಹುए कहते तुम तो तुम्हें पैसे चाहिए, लो. ಸ್ವಲ್ಪ ಚೇಂಜ್ ಇದ್ದದನ್ನು ಕೊಟ್ಟು ತಗೋ ಅಂತ ಕೊಡ್ತಾರೆ. ಒಂದೇ ಸಲ ಏಕದಮ್ ನೈ ಸಾಬ್ ಮೇ ಪೈಸೆ ನೈ ಲೂಂಗಾ, ನಾನು ತಗೊಳ್ಳೋದಿಲ್ಲ, ಬೇಡ ಸಾಬ್ ಅಂತ ಹೇಳ್ತಾನೆ. ಆಮೇಲೆ ಅನ್ಯ ತಗೊಳ್ಳಿ. ಸಾಹಬ್, ಸಾಹಿಬ. साहब, साहिबा. पुल्लिंग क्या है? साहब. स्त्रीलिंग साहिबा. साहब, साहिबा. लेखक, लेखिका. जैसे लड़का लड़की, आप बस लिख लीजिए. देखिए ऐसे उन्होंने क्या की, पैसे लेने के लिए इनकार किया. ಕೊಟ್ಟಂತ ಹಣವನ್ನು ತಗೊಳ್ಳೋದಿಲ್ಲ. ಇನ್ಕಾರ ಅಂದ್ರೆ ಬೇಡ ಅಂತ ತಿರಸ್ಕರಿಸ್ತಾನೆ. ಯಾಕೆ ನೋಡಿ? नहीं जी आप छन्नी खरीद लीजिए. अच्छा नहीं लूंगा मैं. ಅವನು ಹೇಳ್ತಾ ಎಷ್ಟು ಚೆನ್ನಾಗಿ ಹೇಳ್ತಾನೆ, मैं भीख नहीं लूंगा. ನಾನೇನು ತೊಗೊಳಲ್ಲ, ನೀವು ಏನಾದರೂ ಫಿಲ್ಟ್ರು ಏನಾದರೂ ಖರೀದಿ ಮಾಡಿ ಹಂಗೆ ಕೊಡೋಕ್ಕೋದು ಫೋರ್ಸ್ ಮಾಡ್ತಾರೆ ಅವರು. ತಗೊಳ್ಳೋನಿಕ ಮೇ ಭೀಕ್ ನಹೀ ಲೂಂಗಾ. ಹಾಗೆ ತೊಗೊಂಡ ಅಂದರೆ ಅವ್ರ ವಸ್ತು ತೊಗೊಳೋದ್ರೆ ಏನಾಗುತ್ತದೆ ಹೇಳಿ? ಭೀಕ್ ಅಂದ್ರೇನು? ಭಿಕ್ಷೆ. ಭಿಕ್ಷೆ ತೊಗೊಳಕ್ಕೆ ಇಷ್ಟಪಡಲ್ಲ, ನನಗೆ ಬೇಡ. ಭೀಕ್ ನಹೀ ಲೂಂಗಾ, ಆಪ್ ಚಲ್ಲಿ ಲೇಜಿಯೇ ಬಸ್. ನೀವೇನು ತೊಗೊಳ್ರಿ, ಫಿಲ್ಟ್ರ್ ಏನಾದರೂ ತೊಗೊಳ್ರಿ ಅಂತಾರೆ. ಅವಾಗ ಬಡ ಅಸರ್ ಪಡ್ತಾ ಹೇ ಪಂಡಿತ್ ರಾಜಕಿಶೋರ್ ಪರ್. ಸರ್ ಬೇಡ ನನಗೆ, ನಾನು ಭಿಕ್ಷೆ ತೊಗೊಳೋದಿಲ್ಲ, ಏನಾದರೂ ತೊಗೊಳ್ರಿ ಅಂದಾಗ ಆ ಮಾತೇನಿದೆಯಲ್ಲ ಅವಾಗ ಅವ್ರ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅಸರ್ ಅಂದ್ರೇನು? ಪ್ರಭಾವ. ಪ್ರಭಾವ ಬೀರ್ತಾವಾಗ ಏನು ಮಾಡ್ತಾರೆ? ಸಹಜ ಬಚ್ಚೆ ಕೊಟ್ಟು देखते ही जेब टट होता है. ಮತ್ತೇನಾದರೂ ಚೇಂಜಸ್ ಉಂಟಾ? ಯಾಕಂದರೆ उसकी कीमत 2 आना, उससे कम था उनके पास. ಕಡಿಮೆ ಇತ್ತು ಹಣ. ಜೇಬ್ ಕೈಯಾಡಿ ನೋಡ್ತಾರೆ, पैसे ಸಿಗಲ್ಲ. ಹಣ ಅಂದರೆ ಚಿಲ್ಲರೆ. ಅವ ರಾಜಕಿಶೋರ್ ಹೇಳ್ತಾರೆ, मेरे पास पैसे नहीं है, होते तो ले लेता. ನೋಟ್ है, ನನ್ನ ಹತ್ರ ಚೇಂಜ್ ಇಲ್ಲ ಕಣಪ್ಪ, ಇಲ್ಲ ಅಂದರೆ ತೊಗೊಳ್ತಿದ್ದೆ, ನನ್ನ ಹತ್ರ ಹಿಂದೆ ನೋಟ್ ಇದೆ ಅಂತ ಅಂದಾಗ ಅವಾಗ ಹೇಳ್ತಾನೆ ಉದಾಸ್. ನೋಟ್ ಹೇ, ಉದಾಸ್ ಅಂದರೆ ಬೇಜಾರಿಲ್ಲ. पैसे मेरे पास भी नहीं है, कुछ बिका ही नहीं. ನನ್ನ ಹತ್ರನೂ ಏನಿಲ್ಲ, ಚಿಲ್ಲರೆ ಹಣ ಇಲ್ಲ, ಬೆಳಗಿಂದ ಏನು ಮಾರಾಟ ಆಗಿಲ್ಲ. ರಾಜಕಿಶೋರ್ ತभी तो कहता अच्छा कल ले लूँगा. ಒಂದು ಕೆಲಸ ಮಾಡೋಣ, ಕಲ್ ಲೂಂಗಾ ಮೇ. ನನ್ನ ಹತ್ರನೂ ಚೇಂಜ್ ಇಲ್ಲ, ನಿನ್ನ ಹತ್ರನೂ ಇಲ್ಲ ಅಲ್ವಾ, मैं कल लूँगा, ನಾನು ನಾಳೆ ತೊಗೋತೇನೆ ಅಂದಾಗ मेरे घर आना ಕಿಶನ್ಗಂಜ್ ಮೇ ಹೇ. ಅದು ಇನ್ನೊಂದು ಹೇಳಿದ್ರು, ನನ್ನ ಹತ್ರ ಇವತ್ತು ಹಣ ಇಲ್ಲ ಅಂದನಪ್ಪ, ಚೇಂಜ್ ಇಲ್ಲ ಅಂದ, ನಿನ್ನ ಹತ್ರ ಮಾತ್ರ ನೀನು ನಾಳೆ ಬಾ.
ಇಲ್ಲಾಂದರೆ ಕಿಶನ್ಗಂಜ್ ಬಾ. ಅವ್ರು ವಾಸ ಮಾಡ್ತಿದ್ದಲ್ಲಿ ಕಿಶನ್ಗಂಜ್, ಹೇಗೆ ನಮ್ಮ ಸ್ಟ್ರೀಟ್ ಓಣಿಗಳೆಲ್ಲ ಇರುತ್ತಾನೆ ಆ ಥರ ಕಿಶನ್ಗಂಜ. ಇವತ್ತಾಗಲ್ಲಲ್ವ, ಎಲ್ಲಿಗೆ ಬಾ ನೀನು? ಕಿಶನ್ಗಂಜಿಗೆ ಬಂದುಬಿಡು. ಮೇ ವಹಿ ರಾತಾ ಹೂಂ, ನಾನು ಅಲ್ಲೇ ನೆಲೆಸೋದು. ಅವಾಗ ಬಸಂತ್ ಏಕದಮ್ ನಹಿ ಸಾಬ್ ಆಜ್ ಲೇ ಲೀಜಿಯೇ, ನಾಳೆ ಬಿಡಿ, ಅಪ್ ಆಜ್ ಲೇ लीजिए, ಇವತ್ತು ತಗೊಳ್ಳಿ. ಆಜ್ ಅಂದರೆ ಇವತ್ತು. आप नोट मुझे दीजिए, मैं बस बाजार से बुना लाता हूँ, बस आप नोट दीजिए मुझे, ನೀವು ನೋಟ್ ಕೊಡಿ ನನಗೆ, ಮೇ ಬಾಜಾರ್ ಸೆ ಬುನಾ ಲಾತಿ ಹೂಂ. ಅಲ್ಲೇ ಇದ್ನಲ್ವಾ, ಬಾಜಾರ್ ಅಂದರೆ ಮಾರ್ಕೆಟ್. ಮಾರ್ಕೆಟಲ್ಲೇ ಏನು ಮಾಡ್ತಾಯಿದ್ದೆ, ಕೂಗಾಟ ಮಾಡಿ ಮಾಡ್ತಾ ಇದ್ದೆ. ನೀವು ನೋಡಿದ್ದೀರ ಮಾರ್ಕೆಟಲ್ಲಲ್ವಾ, ಆ ಥರ. ಅವಾಗ ರಾಜಕಿಶೋರ್ ಭಾಯಿ ತುಂಬ್ತೋ, ನೀನಂತೂ ಕಣಪ್ಪ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು, ₹1 ನೋಟನ್ನು ಕೊಡ್ತಾರೆ. ಬಸ್ ಮೇ ಯಾ ಆಯ, ಹೀಗೋಗಿ ಹೀಗೆ ಬಂದ್ಬಿಡ್ತೀವಿ. ಪಲಕ್ ಮಾರ್ತಿ ಯಾವಂಗ, ನೀವು ಕಣ್ಣು ರೆಪ್ಪೆ ಬಿಟ್ಟಿಸ್ತಿದ್ದಾಗೇ ಬರ್ತೀನಿ ಅಂತೇಳಿ ಪಾಪ ಏನು ಮಾಡ್ತಾನೆ, ತಗೊಂಡು ಹೋಗ್ತಾನೆ. ಅಭಿ ಆಯ ಸಾಬ್ ಆಪ್ ಯಹಿ ಟಹರಿಯೇ, ಆಪ್ಕೋ ಪಲಕ್ ಮಾರ್ತಿ ಮೇ ಆ ಜಾವುಂಗ, ನೀವು ಕಣ್ಣು ಮಿಟುಕಿಸೋದ್ರೊಳಗೆ ಬಂದ್ಬಿಡ್ತೀನಿ, ಇಲ್ಲೇ ನಿಂತೀರಿ ಅಂತ ಪಾಪ ಹೇಳಿಬಿಟ್ಟು ಬಸಂತ ಏನು ಮಾಡ್ತಾನೆ, ಬಾಜಾರ್ಲಿ ನೋಡ್ಬಿಡು ನಾನು ಇಲ್ಲಿ ಅಂದರ್ ಚಲ ಜಾದ, ಮಾರ್ಕೆಟಿಂದ ಹೊರಗಿದ್ರಾ, ಮಾರ್ಕೆಟ್ ಒಳಗಡೆ ಹೋದ. ಬಸ್ 15 ಮಿನಿಟ್ ಹೋಗಿ ಪಂಡಿತ್ ರಾಜಕಿಶೋರ್ ನೋಡ್ತಾರೆ. ಎಷ್ಟೋ ಒಂದು 15 ಮಿನಿಟ್ಸ್, 15 ನಿಮಿಷದವರೆಗೂ ನೋಡಿದ್ರು. ವಾ ಆಯಾ ही नहीं, ಬರಲೇ ಇಲ್ಲ. कहाँ रह गया, मुझे लगता है वह नहीं लौटेगा. ಸಾಮಾನ್ಯ ನಾವು ಬೇಗ ಎಲ್ಲರೂ ಆ ಥರ ಊಹೆ ಮಾಡ್ಕೊಳ್ಳೋದಲ್ವಾ, ಇವನೇ ಬರಲ್ಲ ಬಿಡು, ಬೇರೆ ರೀತಿಯನ್ನೇ ಇರಬಹುದು ಅಂತ ಅಂದ್ಕೊಂಡು ಬರಲಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಆ ಮಗು, ಆ ಹುಡುಗ ಏನು ಮಾಡ್ತಾನೆ, ಮೊದಲನೇ ದೃಶ್ಯದಲ್ಲಿ ಅವ್ರು ಭೇಟಿ ಆಯ್ತಲ್ವಾ, बहुत ही ईमानदारी से जीना चाहता था. वह जो भी पैसे देने पर वह इनकार किया. किस तरह, मुझे नहीं चाहिए, मैं भी नहीं लेना चाहता. और दूसरा दृश्य वैसे ही मैं बताऊँगा, ऐसे ही बताऊँगी. प्रथा, वह मैं पहले आपको बता चुकी हूँ. पहला दृश्य मार्केट का है. वह नोट बुना लाने के लिए गया तो वह दुर्घटना से वह बेहोश हो जाता है, मूर्छे उबड़ता नहीं, होश आने का. दूसरा दृश्य में हम देख सकेंगे, लेकिन उसके साथ बताऊँगी. ಅವಾಗ ಏನಾಗುತ್ತೆ, ಅವನಿಗೆ ಕಾಲ ಮೇಲೆ ಮೋಟಾರ್ ಗಾಡಿ, ಆಟೋ ಅಥವಾ ಯಾವುದೋ ಒಂದು 2 ವೀಲರ್ ಏನು, ಅದು ಕಾಲ ಮೇಲೆ ಹರಿದೋಗಿರುತ್ತೆ. ಟಾಂಗಿಗೆ ಹಡ್ಡಿಯಾ ಜೋಡಿ, ಕಾಲಿನ ಮೂಳೆಗಳು ಮುರಿದೋಗಿರುತ್ತೆ. ಎರಡನೇ ದೃಶ್ಯ ಏನಪ್ಪ ಅಂತ ಹೇಳಿದರೆ, ಪ್ರತಾಪ್ ವಾ ಕहाँ था, ಕಿಶನ್ಗಂಜ್. उसके पैसे लौटाने के लिए, ಅವನ ಹಣವನ್ನು ತಲುಪಿಸಕ್ಕೆ ಯಾರು ಬರ್ತಾರೆ, ಪ್ರತಾಪ್ ಕಿಶನ್ಗಂಜಿಗೆ ಬರ್ತಾನೆ. ಅಲ್ಲಿ ಏನಂತ ಹೇಳಿದ್ರು ಅವರು, ಕಿಶನ್ಗಂಜಾನ ಅಂತ ಹೇಳಿದ್ರಲ್ವಾ, ಕಿಶನ್ಗಂಜಿ ಬಾರಪ್ಪ ಅಂತ. ಆ ಥರ ಏನು ಮಾಡಿದ್ರು, ಕಿಶನ್ಗಂಜ್ಗೆ ಆ ಚೇಂಜನ್ನು ತಗೊಂಡು 2 ಆಣೆ ಮುಟ್ಕೊಂಡು ಇನ್ನು ಉಳಿದಷ್ಟು ಹಣ ತಗೊಂಡು ಯಾರು ಬಂದರು, ಪ್ರತಾಪ್ ಎಲ್ಲಿಗೆ, ಕಿಶನ್ಗಂಜ್. तब पता नहीं है इसके घर कहाँ है, ಬಂದ್ಬಿಟ್ಟು ಅಲ್ಲಿ ಕೇಳ್ತಾನೆ. एक नेता होते हैं ना, वे मजदूरों के नेता है, खादीदारी है. ಬಂದ್ಬಿಟ್ಟು 3-4 ಜನ ಎಲ್ಲರೂ ಕೇಳ್ತಾನೆ. ಒಬ್ಬ ವ್ಯಕ್ತಿ ಕೇಳ್ತಾನೆ, जो लेक्चर देते हैं ना, वे आदमी खादीदारी व्यक्ति, वे कहाँ रहते हैं, इस इलाके में रहता है ना. ಬಂದ್ಬಿಟ್ಟು ಒಂದು 3-4 ಜನರನ್ನ ಕೇಳಿದ್ರು. ಆ ಒಬ್ಬರು ಭಾಷಣ ಎಲ್ಲ ಮಾಡ್ತಾರೆ, ವಿಚಾರಗಳನ್ನು ಹಂಚ್ಕೊಳ್ತಾರೆ, ಕೂಲಿ ಕಾರ್ಮಿಕರ ಕಷ್ಟ ಸುಖ ವಿಚಾರಿಸ್ತಾರೆ. ಆ ವ್ಯಕ್ತಿ ಇರಲಿ ಅಂತಲ್ವ ಇರೋದು, ಏನಿರಲಿ ಅಂದಾಗ ಒಬ್ಬ ವ್ಯಕ್ತಿ, ಎರಡನೇ ಫಸ್ಟ್ ಕೇಳಿದರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮುಂದೆ ಹೋಗಿ ಮತ್ತೊಬ್ಬನ ಕೇಳಿದಾಗ ಹೇಳ್ತಾರೆ, ಓ पंडित राजकिशोर जी जो देख रहे हैं ना वही है, वह घर है, वह जाओ. ಅವರು ಹೇಳಿದರು ಏನಂತ, ಇಶಾರ ಕರ್ಕೆ, ಇಶಾರ ಅಂದ್ರೆ ಸಂಕೇತಿಸೋದು. ವಾ ನೀಲಿ ಪರ್ದಾ ಏನ, ವಹಿ ಜಾಗ. ನೀಲಿ ಪರ್ದಾ ಅಂದ್ರೆ ಅರ್ಥ ಏನು, ಕರ್ಟನ್, ಒಂದು ಬ್ಲೂ ಕರ್ಟನ್ ಹಾಕಿದ್ರು, ಅಲ್ಲಿ ಹೋಗು ಅಂದಾಗ ಬಸ್ ಅವ್ನು ಬರ್ತಾನೆ. ವಾ पंडित राजकिशोर जी ವಾ ದಹಲೀಜ್ ಪರ್, ಮನೆ ಹತ್ರ ಬಂದ ಬಾಗಿಲು ತಂದು ನಿಂತ್ಕೊಂಡ್ಬಿಟ್ಟು ಏನು ಮಾಡ್ತಾನೆ, ಕೂಗ್ತಾನೆ. तब अंदर से आए वे कहते कौन है बेटा तुम, ಯಾರಪ್ಪ ನೀನು ಅಂದಾಗ ಹೊರಗೆ ಬರಲ್ಲ, ಕಿಟಕಿ से झांकते ನೋಡೋದು ಅಂತ. मैं कल आप एक लड़का से चली लिए थे ना, आपको नोट बनाने के लिए गया, तब आहत होकर उसकी टांगे टूट चुके हैं. ನೆನ್ನೆ ನೀವು ಒಬ್ಬ ಹುಡುಗನ ಹತ್ರ ಇದನ್ನು ತೊಗೊಂಡಿದ್ರಲ್ವಾ,
ಆ ಒಂದು ಚಲ್ಲಿ ಫಿಲ್ಟರ್ ತಗೊಂಡಿದ್ರಲ್ಲ ಅವನು ಯಾವುದೋ ಗಾಡಿ ಡಿಕ್ಕಿ ಹೊಡೆದು ಗಾಯಾಳುವಾಗಿ ಏನಾಗಿದೆ ಮೂಳೆ ಎಲ್ಲ ಮುರಿದೋಗಿದೆ. ನಾನು ಆ ಚಿಲ್ಲರೆ ಹಣವನ್ನು ಕೊಡಕ್ಕೆ ಬಂದಿದ್ದೀನಿ. ಮೇ ಉನ್ಗೆ ಛೋಟೆ ಬಾಯಿ, ನಾನು ಅವರ ತಮ್ಮ ಅಂತ ಹೇಳ್ತಾನೆ. ಸರಿ ಆಯ್ತಾ ಅಂತ ಕೇಳಿಬಿಟ್ಟು ಏನು ಅಂತ ಕೇಳ್ತಾರೆ. ಕೇಳಿದಾಗ ಅಚ್ಚಾ ಅವ್ನು ನೋಡಿದ್ರೆ ಬೇಜಾರು ಅನ್ಸುತ್ತೆ. ಹೊಟ್ಟೆ ಹುಯಿ ಪರ್ಯಾನಿ ಕಪ್ಪಡೆ, ಅವರಿಗೂ ಸಹ ಹಾಗೆ ಹರಿದಂತಹ ಒಂದು ಬಟ್ಟೆಗಳನ್ನು ಹಾಕ್ಕೊಂಡಿದ್ರು. ಮೈಲಾ ಹೂವ ಚೇರ, ತುಂಬ ಗಲೀಜಾದಂತಹ ಕೊಳಕಾದಂತಹ ಮುಖ ಇತ್ತು ಪ್ರತಾಪ್ಗೂ ಸಹ. ಆಮೇಲೆ ನಂಗೆ ಬರಿಗಾಲ ಬಂದಿದ್ದಾರೆ, ಶೂಸು ಚಪ್ಪಲು ಎಂಥದ್ದು ಇರಲಿಲ್ಲ, ಗೊತ್ತಾಯ್ತಲ್ಲ, ಮಾಸಿದ ಬಟ್ಟೆಗಳು ಹರಿದಂತ. ಅವಾಗ ಆಯಿತು ಬಾಯಪ್ಪ, ವಾ ಕಹಾ ಹೇ ತುಮಾರಿ ಭಾಯಿ, ಈಗ ಪೆಟ್ಟಾಗಿದೆ ಅಂತ ಗೊತ್ತಾಯ್ತಲ್ವ, ಎಲ್ಲಿ ನಿನ್ನ ಸಹೋದರ ಅಂತ ಕೇಳಿದಾಗ ಎಲ್ಲಿರ್ತೀರಾ ಏನು ಅಂತ ಕೇಳಿದಾಗ ಅವನು ಏನು ಕೇಳಿರಲ್ಲ, ಪ್ರತಾಪ್ನೇ ಕೇಳೋದು ನೋಡಿ ಅಲ್ವಾ, ಅವಕಾಶ ಆಗುತ್ತೆ ಅಲ್ವಾ, ನೀವೆಲ್ಲಿರ್ತೀರಾ. ಅವಾಗ ಕೇಳ್ತಾರೆ ಏನಂತೇಳಿ, ಜಬ್ ನೋಟ್ ಗುಣಾನೆ ಗಯಾ तो वह मोटरके से वहाँ आहत होकर उनके आहत होकर वह दुर्घटना से बेहोश हो गया था, इसलिए मुझे भिजवाया है, ನನ್ನನ್ನು ಕಳಿಸ್ಕೊಟ್ಟಿದ್ದಾನೆ ಅಂದಾಗ, ಸರಿ ನೀವು ಯಾರು ಏನು ಅಂತ ಕೇಳಿದಾಗ, ಹಮಾರೆ ದಂಗೆ ದಂಗ ಅಂದರೆ ಯುದ್ಧ ಗಲಾಟೆ ಅಂತೀವಲ್ಲ ಅಂಥದ್ರಲ್ಲಿ ಹಮಾರೆ ಮಾತಾ ಪಿತಾ ಮಾರೇ ಗಯೇ ಹೇ, ಅವ್ರನ್ನ ಕೊಂದು ಹಾಕಿದ್ದಾರೆ. हम बेसहार है, मैं आओ मेरा भाई, कहाँ रहते हैं आप सभी, ನೀವೆಲ್ಲಿರ್ತೀರಾ ಅಂತಂದಾಗ, ಬೀಕು ಅಹೀರ್ ಕೆ ಗರ್ ಮೇ, ಅಹೀರ್ ಅಂದ್ರೆ ಆಗಲೇ ಹೇಳಿ ಗೊಲ್ಲರ ಹಟ್ಟಿ ಅಂತ, ಅಹೀರ್ ದೂದ್ ಬೇಚನೆವಾಲ, ಗೊತ್ತಾಯ್ತಾ, ಗೋಪಾಲಕರು ಅಂತೀವಲ್ಲಪ್ಪ ಅವರು ಅಲ್ಲಿ ಇರ್ತೀವಿ ಅಂದಾಗ, ತುಮಾರೇ ಮಾ ಬಾಪ್ ಅಂದಾಗ ವೇದೇನೋ ಮಾರೇ ಗಯೇ, ಅವರಿಗೂ ಮರಣ ಹೊಂದಿದ್ದಾರೆ, ಯಾರೋ ಕೊಲ್ಲಲ್ಪಟ್ಟರು. ಸರಿ, ಕಹಾ ಹೇ ತುಮಾರಿ ಭಾಯಿ, ಅವನು ಅಳ್ಳಿಗೆ ಶುರು ಮಾಡ್ತಾನೆ ಹೇಳ್ತಿದ್ದಾರೆ. उसको चुप करते हुए कहते हैं, आप मेरे साथ चलेंगे, ನಾನು ನಿಮ್ಮ ಒಟ್ಟಿಗೆ ಬರ್ತೀನಿ ಅಂದಾಗ ನೀವು ಬರ್ತೀರಾ ಅನ್ನೋ ಖುಷಿಯಾಗಿ ಕರ್ಕೊಂಡು ಹೋಗ್ತಾನೆ. ಅಹೀರ್ತಿಲೆ ತುಂಬ ಅಹೀರ್ತಿಲೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಬಿದ್ದು ಹಾಳಾದಂತಹ ಹರಕು ಮುರುಕು ಮನೆ ಅಂತೀವಲ್ಲಪ್ಪ, ಝೋಪಡಿ ಗುರುತು ಅಲ್ಲಲ್ಲೇ ಸೋರ್ತಾ ಇತ್ತು, ಎಲ್ಲ ಇದು ಮಾಡ್ತಾ ಇರ್ತದೆ. ಅಂತಹ ಒಂದು ಅಹೀರ್ತಿಲೆಗೆ ಯಾರು ಬಂದ್ರು, ಯಾರು ಬರ್ತಾರೆ, पंडित राजकिशोर जी आते हैं, ऐसे वह आहत होते हैं ನೋಡಿ. ಬಂದ್ಬಿಟ್ಟು ಅವನೇನು ಮಾಡ್ತಾನೆ, ಅಹೀರ್ತಿಲೆಗೆ ಕರೆದುಕೊಂಡು ಹೋಗ್ತಾನೆ. ಏನು ಗಾಯಾಳಾಗಿತ್ತಲ್ಲ, ಬಾ ನೀವೆಲ್ಲಿ ವಾಸ ಮಾಡ್ತೀರಾ ಏನು ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಗುನ ಫಸ್ಟ್ ಏಡ್ ಮಾಡಿರ್ತಾರೆ ಯಾರೋ, ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಮಾತುಕತೆ ನಡೀತದೆ. ಏನಪ್ಪ उसको देखती, आप यहाँ इधर साहब, ಅವನು ಗಾಬರಿ ಆಗ್ತಾನೆ, ನೀವು ಇಲ್ಲಿ ಬಂದ್ರ ಅಂತ. ಅಲ್ಲಿ ಏನು ಇರಲ್ಲ, ವಾ ऐसे जमीन पर लेटा होता है, ಒಂದಷ್ಟು ಒಣ ಹುಲ್ಲು ಅದು ಹಾಕಿರ್ತಾರೆ, ಬೆಡ್ ಎಂಥದ್ದು ಇರಲ್ಲ. ऐसे जमीन पर ನೆಲದ ಮೇಲೆ ಮಲಗಿರ್ತಾನೆ. ಅವನು ಹೇಳ್ತಾನೆ, ನೀವು ಬಂದ್ರ, ಸರಿ ಹೌದು, ಯಾಕೆ ಬರಕೊಂಡು, ವಾ ಆತೆ ಹಿ अपने नौकर से कहता है, डॉक्टर को बुला ला ಅಹೀರ್ ಕೆ ಟಿಲೆ ಮೇ, ನೀನು ಯಾರನ್ನ ಕರ್ಕೊಂಡು ಬಾ, ಅಹೀರ್ ಬೇರೆಗೆ ಡಾಕ್ಟರ್ ಕರ್ಕೊಂಡು ಬಾ ಅಂತ ಇನ್ಫಾರ್ಮ್ ಮಾಡಿರ್ತಾರೆ. ಡಾಕ್ಟರ್ ಬರ್ತಾರೆ, ಸೇ ಇಂಜೆಕ್ಷನ್ ಲಗಾತೆ. ಅವಾಗ ಇವನಿಗೆ ಗಾಬರಿ ಆಗುತ್ತೆ, हम तो गरीब है, आप डॉक्टर को क्यों बुला लाए, ಅಲ್ವಾ, ಆಹಾರ ತಿನ್ಲಿಕ್ಕೆ, ಅನ್ನಕ್ಕೆ ಆಹಾರಕ್ಕೆ ದುಡ್ಡಿಲ್ಲ, ನೀವು ಡಾಕ್ಟರ್ ಕರ್ಕೊಂಡು ಬಂದ್ರಲ್ಲ ಅನ್ನೋ ಒಂದು ಇದರಲ್ಲಿ ಹೇಳ್ತಾರೆ. ತವ ಡಾಕ್ಟರ್ ಇಂಜೆಕ್ಷನ್ ಲಗಾತಾರೆ, ದರ್ಕೆ ಮಾಡಿ, ತುಂಬ ನೋವಿತ್ತಲ್ಲ, ಅವ್ರಿಗೆ ಕೈಗೆಲ್ಲ ಇಂಜೆಕ್ಷನ್ ಕೊಡ್ತಂಥ ಸಂದರ್ಭದಲ್ಲಿ ಇವನಿಗೆ ಬೇಜಾರು ಅನಿಸುತ್ತೆ. ಯಾಕಂದರೆ ಹಣ ಇಲ್ಲದೆ ಇರೋ ಕಾರಣ, ಈ इसकी चिंता मत करो तुम, ऐसे ही सो जाओ, आप क्या कर रहे हो, मैं तो गरीब हूँ, ಮತ್ತೆ ದೊರಾತಾ ಮತ್ತೆ ರಿಪೀಟ್ ಮಾಡ್ತಾನೆ, ನಾನು ತುಂಬ ಬಡವ, ನೀವು ಯಾಕೆ ನನಗೆ ಟ್ರೀಟ್ ಮಾಡಿಸ್ತೀರಾ ಅಂತ. ಅವಾಗ ಡಾಕ್ಟ್ರೇ ಹೇಳ್ತಾರೆ, पंडित जी ऐसा लग रहा है पैर की हड्डियाँ टूट गई है, ಒಂದು ಕಾಲು ಸೀದಾ ಪರವಾಗಿಲ್ಲ, ಇನ್ನೊಂದು ಏನಾಗಿದೆ, ಮೂಳೆ ಮುರಿದೋಗಿರ್ಬೋದು ಅನ್ಸುತ್ತೆ, ಸ್ಕ್ರೀನ್ ಕರ್ಕೆ देखना होगा, एक्सरे ಅಂತೀವಲ್ಲಪ್ಪ, ಎಕ್ಸ್ರೇ ತೆಗೆಸಿ ನೋಡಬೇಕಾಗುತ್ತೆ ಅಂದಾಗ ಅವ್ರನ್ನ उन्होंने क्या की, एम्बुलेंस के लिए फ़ोन करके बुला लाकर उसे अस्पताल पहुंचाते हैं. पंडित राजकिशोर कहते, तुम बेटा चिंता मत करो, चुपचाप लेते रहो, जब तक नहीं आता आप यहाँ रहिए, ನಾನು ಬರೋ ಇಲ್ಲೇ ಅಂತ ಹೇಳ್ಬಿಟ್ಟು ಅವ್ರು ಇನ್ಫಾರ್ಮ್ ಮಾಡಿರ್ತಾರೆ. ಹೀಗೆ ಏನಪ್ಪ ಅಂತ ಹೇಳಿದ್ರೆ, ಅವ್ರದ್ದು ಭೇಟಿ ಎಲ್ಲಾಯಿತು, ಮಾರ್ಕೆಟ್ ಅಲ್ವಾ, ಮಾರ್ಕೆಟಲ್ಲಿ ಅದು ಪಹಲಿ ಬಾರ್
वह मुलाकात होती है पंडित राजकिशोर से। वह स्वाभिमानी है बसंत। पैसे देने पर उन्होंने क्या कहा? वह ईमानदारी से और मेहनती थी, अपनी मेहनत से वे पैसे ಕಮಾನ ಜಾತ. ಯಾಕೆ ಅವ್ರು ಕೊಟ್ಟಂಥ ಹಣವನ್ನು ತಗೊಳ್ಳಿಲ್ಲ ಅವನು ಅಂದರೆ, ಬಡವ ಆಗಿರ್ಬೋದು, ಅವನು ತನ್ನ ಒಂದು ಶ್ರಮದಿಂದ, ಮೆಹನತ್ ಅಂದರೆ ಶ್ರಮದಿಂದ ಅವನು ಗಳಿಸ್ಲಿಕ್ಕೆ ಇಷ್ಟಪಡ್ತಿದ್ದೆ ಹೊರತು ಅವ್ರು ಕೊಟ್ಟಂಥ ಹಣವನ್ನು ತಗೊಳ್ಳಿಲ್ಲ. ನಮಗೆ ಅನ್ಸುತ್ತೆ ಮೇಲ್ನೋಟಕ್ಕೆ ಎಷ್ಟು ದುರಂಕಾರ, ಹಣ ಕೊಟ್ಟರೆ ಅದು ಆ ಥರ ಅಲ್ಲ, ದುರಂಕಾರ ಅಲ್ಲ. ಅಪ್ನೇ ಪರಿಶ್ರಮ ಜೀವನ ಜಾತ, ತನ್ನ ಒಂದು ಶ್ರಮದಿಂದ ಬದುಕಬೇಕು ಅನ್ನೋದಿತ್ತು ಅವನಿಗೆ. ಯಾಕಂದ್ರೆ ಅವ್ರಿಗೆ ಆಸರೆ ಆಗಿರಲಿಲ್ಲ. ಅಲ್ಲಿ ಒಂದು ಪಾಯಿಂಟ್ ನೋಡಿ, वह आहत में बेहोश होने पर होश खाते ही अपने भाई के हाथ से वह पैसे भिजवा दी. ಅಲ್ಲಿ ಪ್ರಾಮಾಣಿಕ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಅವನಿಗೆ ಏನು ಪೆಟ್ಟು ತಿಂದು ಅವನಿಗೆ ಮೂರ್ಛೆ ಬಂದ ತಕ್ಷಣವೇ, ಮೂರ್ಛೆ ಹೋಗಿದ್ದ, ಎಕ್ಸ್ಟ್ರಾ ಆದ ತಕ್ಷಣ ಏನು ಮಾಡಿದ, ತನ್ನ ಸಹೋದರನ ಕಡೆ ಕಿಶನ್ ಗಂಜಿಗೆ ಹಣ ಕಳಿಸ್ಕೊಟ್ಟ. ಈ ಎರಡರಿಂದ ಗೊತ್ತಾಗ್ತದೆ ವಿಚಾರದಿಂದ ಎಷ್ಟು ಪರಿಶ್ರಮಿ ಅವನು. ಹಾಗೆ ईमानदारी से सच्चाई के रास्ते पर उन्होंने ಜೀವನ ಬಿತಾನ ಚಾಹ. ತನ್ನ ಒಂದು ಪ್ರಾಮಾಣಿಕತೆಯಿಂದ ಮತ್ತು ತನ್ನ ಶ್ರಮದಿಂದ ಸತ್ಯದ ಹಾದಿಯಲ್ಲಿ ಅವನೇನಾದ ನಡ್ಕೊಂಡು ಹೋಗಬೇಕು ಅನ್ನೋ ಒಂದು ರೂಢಿಯನ್ನು ಹೇಗೆ ಮಾಡ್ಕೊಂಡು ಅದೇ ಥರ ತಾವು ಇರಿ ಅಷ್ಟೇ. ಇನ್ನೊಂದು ಇಲ್ಲಿ ವಿಚಾರ ಏನು ಅಂದರೆ, ಪಂಡಿತ್ ರಾಜ್ಕಿಶೋರ್ ನೋಡ್ತೀವಿ ಅಲ್ವಾ, ಅಲ್ಲಿ 4 ಪ್ರಶ್ನೆಗಳನ್ನು ಕೊಡ್ತಾರೆ. बसंत एक ईमानदार लड़का है, कैसे समझाइए? पंडित राजकिशोर के मानवीय व्यवहार के बारे में देखिए. पंडित राजकिशोर एक मजदूरों के नेता थे. लोगों के दुखों और विचारों के बारे में वे विचार करके उनकी समस्या सुलझाते थे. लेकिन अचानक इनकी मुलाकात होते हैं बाजार में. तब उन्होंने क्या की? एक छलनी खरीदी. उसके बाद किशनगंज जाकर प्रताप के कहने पर उन्होंने क्या की? स्वाभिमानी ऐसे प्रमाणित रहने वाले बालक से वह क्या की? इंजेक्शन लगवाकर अस्पताल ले जाकर इसकी शुश्रूषा की. ಮಾನವೀಯ ವ್ಯವಹಾರವನ್ನು ನಾವಿಲ್ಲಿ ಕಾಣಬಹುದು ಅಲ್ವಾ. ಅವರು ಈ ಎರಡೂ ಗುಣಗಳು ಸಹ, ಈ 3-4 ಗುಣಗಳನ್ನು ನೀವೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಿ ಅಂತ ಹೇಳ್ತಾ, ಹಮ್ದರ್ದಿ ದಿಕ್ಕಾಯಿ ಗಂಗಾನು ಅಸಹಾಯಕರಿಗೆ ಬುದ್ಧಿ ಹೇಳುವಂಥ ಒಳ್ಳೆ ಮಾತುಗಳನ್ನು ತೋರಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಿದ್ರು? पंडित राजकिशोर. ಈ ಎರಡು ಪ್ರಮುಖ ಪಾತ್ರಗಳಿಂದ ನಾವು ಸಾಕಷ್ಟನ್ನು ಕಲಿತಿರುತ್ತೆ. ಆ भी ऐसे गुणों को अपनाया और अपने जीवन